ಕನ್ನಡದ ಬಿಗ್ ಬಾಸ್ ಸೀಸನ್ನ 11ರ 50 ದಿನಗಳ ಸಂಭ್ರಮದ ಸಮಯಕ್ಕೆ ಸರಿಯಾಗಿ ಮನೆಯೊಳಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ನಟಿ ಶೋಭಿತಾ ಶೆಟ್ಟಿ ಮೊದಲ ದಿನ ಇತರೆ ಸ್ಪರ್ಧಿಗಳಲ್ಲಿ ಹುಟ್ಟಿಸಿದ ನಡುಕ 2-3 ದಿನಗಳ ನಂತರ ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಎಡವಿದರು. ತೆಲುಗು ಬಿಗ್ ಬಾಸ್ನಲ್ಲಿ ಕನ್ನಡದ ಹುಡುಗಿ ಮಾಡಿದ ಸದ್ದು ಅಂದು ಸಖತ್ ವೈರಲ್ ಆಗಿತ್ತು. ಕನ್ನಡ ಭಾಷೆಯ ಕಂಪನ್ನು ತೆಲುಗು ನೆಲದಲ್ಲಿ ಪಸರಿಸಿದ ಶೋಭಾ ಕನ್ನಡದ ಬಿಗ್ ಬಾಸ್ನಲ್ಲೂ ಸಖತ್ ಸೌಂಡ್ ಮಾಡ್ತಾರೆಂದು ವೀಕ್ಷಕರು ನಿರೀಕ್ಷಿಸಿದ್ದರು. ಆದರೆ ಅವರ ಸ್ವಂತ ನಿರ್ಧಾರವೇ ಇಂದು ಅವರ ಪಯಣಕ್ಕೆ ಬ್ರೇಕ್ ನೀಡಿರುವುದು ಸದ್ಯ ಅಚ್ಚರಿ ಸಂಗತಿ. ಭಾನುವಾರದ ಸಂಚಿಕೆಯಲ್ಲಿ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿ ಹಾಟ್ ಸೀಟ್ನಲ್ಲಿ ಕುಳಿತ ಶೋಭಾ ಶೆಟ್ಟಿಯನ್ನು ಜನರು ವೋಟ್ ಮಾಡಿ ಉಳಿಸಿದ್ದರು. ಈ ವಿಷಯವನ್ನು ತಿಳಿಸಿ ಅವರನ್ನು ಸಂತೋಷಪಡಿಸಿದ ನಟ ಸುದೀಪ್ ಅವರಿಗೆ ಕಾಡಿದ್ದು ಅಚ್ಚರಿ ಹಾಗೂ ಅತ್ಯಂತ ಬೇಸರ. ನನಗೆ ಮನೆಯಲ್ಲಿ ಉಳಿಯಲು ಸಾಧ್ಯವಾಗುತ್ತಿಲ್ಲ, ಆರೋಗ್ಯ ಸಮಸ್ಯೆ ಕಾಡುತ್ತಿದೆ ಎಂದು ಕುಗ್ಗಿದ ಶೋಭಾ ಶೆಟ್ಟಿ ನಾನೇ ಮನೆಯಿಂದ ಹೊರಗೋಗ್ತೀನಿ ಎಂದು ಹೇಳಿದ್ದರು. ಈ ಮಾತುಗಳಿಂದ ಕೆರಳಿದ ಸುದೀಪ್ ಮೊದಲಿಗೆ ಒಂದಿಷ್ಟು ಬುದ್ಧಿ ಮಾತುಗಳನ್ನು ತಿಳಿ ಹೇಳಿ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದರು. ಆದರೂ ಕೊನೆಯಲ್ಲಿ ಅದು ವಿಫಲವಾಯಿತು. ಕಡೆಗೂ ಶೋಭಾ ಮಾಡಿಕೊಂಡ ಮನವಿಗೆ ಸ್ಪಂದಿಸಿದ ಸುದೀಪ್ ಮನೆಯಿಂದ ಹೊರಡಿ ಎಂದು ಹೇಳಿ ಭಾನುವಾರದ ಸಂಚಿಕೆ ಅಲ್ಲಿಗೆ ಮುಗಿಸಿದ್ದರು. ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ನಟಿ ಶೋಭಾ ಶೆಟ್ಟಿ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನನ್ನ ಪ್ರೀತಿ ಕನ್ನಡಿಗರೇ, ನನ್ನ ಬಿಗ್ ಬಾಸ್ ಪಯಣ ಇಲ್ಲಿಗೆ ಮುಗಿದಿದೆ. ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸುತ್ತಿಲ್ಲ. ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡುತ್ತಿಲ್ಲ. ಯಾರನ್ನೋ ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ. ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ. ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಿಳಿದೋ ತಿಳಿಯದ್ದೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಜನರಿಗೆ, ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದಗಳು. ಹೊಸ ಹುರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು, ನಿಮ್ಮ ಪ್ರೀತಿಯನ್ನು ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತವಾಗಿ ನಾನು ಬರುವೆ. ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಬಂದು ತಮ್ಮ ಫ್ಯಾನ್ಸ್ಗಳಿಗೆ ನಿರೀಕ್ಷೆಯನ್ನು ನೀಡಿದ್ದಾರೆ.